ನಮಸ್ತೆ ವೀಕ್ಷಕರೇ. ಇಷ್ಟು ದಿನಗಳ ಕಾಲ ನಟರನ್ನು, ನಟಿಯರನ್ನು, ನಿರ್ದೇಶಕರನ್ನು, ಕಲಾವಿದರೆಲ್ಲರನ್ನ, ನಿರ್ಮಾಪಕರನ್ನ ಮಾತಾಡಿಸ್ತಿದ್ದೆ. ಆದರೆ ಇವತ್ತು ನನ್ನ ಪುಣ್ಯವೋ ಏನೋ ಗೊತ್ತಿಲ್ಲ, ನಟರು, ರಾಜಕೀಯದಲ್ಲಿ ಪಾಲ್ಗೊಂಡಂಥವರು, ನಮ್ಮ ಕರ್ನಾಟಕ ಕಂಡಂತಹ ಶ್ರೇಷ್ಠ ಮುಖ್ಯಮಂತ್ರಿಯವರ ಪುತ್ರರು, ಇವ್ರನ್ನ ಮಾತಾಡ್ಸೋಕ್ಕೆ ನನಗೆ ಖುಷಿ ಆಗ್ತಿದೆ. ಯಾಕೆಂದರೆ ಇವರ ಅಶ್ವವೇಧ ಆಗಿರಬಹುದು, ಸರವೇಗದ ಸರದಾರ ಆಗಿರಬಹುದು, ಅಂಗೆಯಲ್ಲಿ ಅಪ್ಸರೆ ಹಾಗೂ ಚಕ್ರವರ್ತಿ ಈ ಸಿನಿಮಾ, ಮತ್ತು ಬೆಳ್ಳಿಯಪ್ಪ ಬಂಗಾರಪ್ಪ ಈ ಸಿನಿಮಾವನ್ನು ನೋಡಿ ನಾವೆಲ್ಲ ಯಾವಾಗ ಇವರ ರೀತಿ ನಟನೆಯನ್ನು ಮಾಡೋದು ಅಂತ ಆಸೆ ಪಡ್ತಾ ಇದ್ದಂಥವನು ನಾನು. ಇವತ್ತು ಅವರ ಮುಂದೆ ನಿಂತು ಅವರ ಸಂದರ್ಶನ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಿದೆ. ಹೊಸ ಸಿನಿಮಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ, ಅದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ. ತುಂಬ ಹಲವು ವರ್ಷಗಳ ನಂತರ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಂಗಾರಪ್ಪರವರ ಪುತ್ರ ಕುಮಾರ್ ಬಂಗಾರಪ್ಪರು ಅಂತ ಕೇಳಿದಾಗ ಕಳೆದ ವಾರ ರಿಲೀಸ್ ಆದಂಥ ಟೆರರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು. ಇವಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖಾಂತರ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಕಾಣಿಸ್ಕೋತಾ ಇದ್ದಾರೆ. ಕ್ಷಮೆ ಇರಲಿ ಸರ್. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಆರೋಗ್ಯ ಎಲ್ಲ ಓಕೆನಾ? ಪರ್ಫೆಕ್ಟ್. ಸರ್, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಕೇಳಿದ ತಕ್ಷಣ ಕುಮಾರ್ ಬಂಗಾರಪ್ಪ ಅವರು ನಟನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ವಿ. ತುಂಬ ಖುಷಿ ಆಯಿತು ಸರ್. ಹೇಗಿತ್ತು ಸರ್ ಈಗಿನ ಚಿತ್ರರಂಗದ ಜೊತೆ ಒಡನಾಟ? ಸ್ವಾಭಾವಿಕವಾಗಿ ನಮ್ಮ ಕುಟುಂಬ ಇದು. ಚಿತ್ರರಂಗನೇ ನಮ್ಮ ಕುಟುಂಬ ಇದ್ದಾಗೆ. ನಾವೆಲ್ಲರೂ ಒಟ್ಟಿಗೆ ಬೆಳೆದು ಬಂದಿದ್ದೀವಿ, ಒಟ್ಟಿಗೆ ಇದ್ದೀವಿ. ಮತ್ತು ಕನ್ನಡ ಚಿತ್ರರಂಗ ಗತಕಾಲದ ವೈಭವವನ್ನು ಕಂಡಿದೆ. ಹೌದು. ಮಧ್ಯದಲ್ಲಿ ಒಂದು ಸ್ವಲ್ಪ ಆಗು ಹೋಗುಗಳು ನಡೆದಿದ್ದಾವೆ. ಈಗೂ ಕೂಡ ಮತ್ತೊಂದು ಸರಿ ಗತಕಾಲದ ವೈಭವವನ್ನು ನೋಡ್ತಾ ಇದ್ದೀವಿ ಅಂತೇಳಿ ಕೂಡ ಭಾವಿಸ್ತೀನಿ. ಯಾಕಂದರೆ ಕನ್ನಡ ಚಿತ್ರರಂಗದ ಅನೇಕ ಕಲಾವಿದರುಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಿಂಚತಕ್ಕಂಥ ಪ್ರಸಂಗಗಳು ಕೂಡ ಇದ್ದಾವೆ. ನಮ್ಮ ನಟ ನಟಿಯರು ಹೇಗೆ ಹಿಂದೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಮಾಡ್ತಾಯಿದ್ರು, ಇವತ್ತು ಕೂಡ ನಮ್ಮ ಕಲಾವಿದರುಗಳು ಬೇರೆ ಬೇರೆ ಕಡೆಗೆ ಮಾಡ್ತಾ ಇದ್ದಾರೆ. ಬೇರೆ ಕಲಾವಿದರುಗಳು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ಹಾಗೆ ಚಿತ್ರರಂಗ ಇವತ್ತು ಎಲ್ಲೆಲ್ಲೋ ಇದ್ದಂಥ ಚಿತ್ರರಂಗ ಇವತ್ತು ಕನ್ನಡ ನಾಡಿನಲ್ಲಿ ನೆಲೆಸಿದೆ. ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಕನ್ನಡ ಚಿತ್ರರಂಗ ಮಾಡ್ತದೆ. ನಮ್ಮ ಬಳಗ, ನಮ್ಮ ಕುಟುಂಬ ಇದು. ನಮ್ಮ ಕುಟುಂಬ. ಓಕೆ ಸರ್. ನಮ್ಮ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಹಳ್ಳಿಯ ಸಿನಿಮಾಗಳಾಗಿರ್ಬೋದು, ಹಳ್ಳಿಯ ಸಮಸ್ಯೆಯ ಸಿನಿಮಾಗಳಾಗಿರ್ಬೋದು, ನಮ್ಮ ಸುತ್ತ ನಡೆಯುವಂಥ ಸಿನಿಮಾಗಳು ಕಡಿಮೆ ಆಗ್ತಾ ಇದ್ದಾವೆ ಅಂದಾಗ ಕಾಣಿಸಿಕೊಂಡಂಥದ್ದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಅಂದರೆ ನ್ಯಾಯಬೆಲೆ ಅಂಗಡಿಯ ಸುತ್ತಲೂ ನಡೆಯುವಂಥ ಒಂದು ಕತೆ ಅಂತ ನಿರ್ದೇಶಕರು ಹೇಳ್ತಾರೆ. ಆ ಕಥೆಯಲ್ಲಿ ತಮ್ಮ ಪಾತ್ರ ಮುಖ್ಯ ಪಾತ್ರ ಅಂತ ಕೇಳ್ಪಟ್ವಿ ಸರ್. ಏನು ಅಲ್ಲಿ ಯಾವ ಪಾತ್ರವನ್ನು ನಿಭಾಯಿಸಿದ್ದೀರಿ? ಇವತ್ತಿನ ಟ್ರೆಂಡ್ ಚೇಂಜ್ ಆಗಿದೆ. ಹಾಗಂತ ಹೇಳಿಬಿಟ್ಟು ನಮ್ಮ ಗ್ರಾಮೀಣದ ಸೊಗಡು ಇನ್ನೂ ಕೂಡ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಮುಂಚೆ ಎಲ್ಲ ರೈತ ಭೂಮಿ ಮೇಲೆ ಉಳುಮೆ ಮಾಡ್ತಾಯಿದ್ದ, ತನ್ನ ಕೈಯಲ್ಲಿ ಬೆವರು ಸುರಿಸಿ. ಇವತ್ತು ಅದೇ ಭೂಮಿ ಮೇಲೆ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ ಅಷ್ಟೇ. ಅದೇ ರೀತಿಯಲ್ಲಿ ಇವತ್ತು ಕೂಡ ನಮ್ಮ ಚಿತ್ರರಂಗ ತಂದೆ ಆಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡ್ಕೊಂಡಿದೆ. ಇದರ ಮಧ್ಯದಲ್ಲಿ ಹೇಗೆ ಬೆಳೆ ಸಮೃದ್ಧಿಯಾಗಿ ಬೆಳಿಬೇಕು ಅಂತೇಳಿ ಆಸೆ ಪಡ್ತಾನೋ, ಈ ಥರದ ಚಿತ್ರಗಳು ಬಂದಾಗ ನಮ್ಮ ಚಿತ್ರರಂಗ ಸಮೃದ್ಧಿಯಾಗಿ ಬೆಳೀತಾ ಇದೆ. ಎಲ್ಲದನ್ನೂ ಕೂಡ ಗ್ಲ್ಯಾಮರ್ನ ಮತ್ತು ಟೆಕ್ನಿಕಲ್ ಇದನ್ನು ಕೂಡ ಇಟ್ಕೊಂಡು, ತಂತ್ರಜ್ಞಾನವನ್ನು ಇಟ್ಕೊಂಡು ಈ ಒಂದು ಸೊಗಡಿನಲ್ಲಿ ಈ ಥರದ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಒಂದು ಚಿತ್ರ, ಸಮಾಜ ಕಳಕಳೇ ಇರತಕ್ಕಂಥ ಚಿತ್ರ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರಿಗೆ ನನ್ನ ಕೃತಜ್ಞತೆಗಳು, ಧನ್ಯವಾದಗಳು. ನಮ್ಮನ್ನು ಈ ಭೂಮಿಕೆಯಲ್ಲಿ ತಗೊಂಡಿದ್ದಕ್ಕೆ, ಮುಖ್ಯ ಪಾತ್ರದಲ್ಲಿ ತಗೊಂಡಿದ್ದಕ್ಕೆ. ಮತ್ತು ಈ ಚಿತ್ರ ಭಾಳ ಅದ್ಭುತವಾಗಿದೆ ಅಂಥೇಳಿ ನಾನಂತೂ ಭಾವಿಸ್ತೀನಿ. ಯಾಕಂದರೆ ಒಂದು ಸಮಾಜದ ಆಗುಹೋಗುಗಳು, ನ್ಯಾಯಬೆಲೆ ಆಗುಹೋಗುಗಳಲ್ಲಿ ಅನ್ನವನ್ನು ಕೊಡ್ತಕ್ಕಂಥ ಒಂದು ಪ್ರಸಂಗದಲ್ಲಿ ಹೇಗೆ ಇವತ್ತು ಸರ್ಕಾರ ಇದೆ, ಅಥವಾ ನ್ಯಾಯಬೆಲೆ ಅಂಗಡಿಯವರು ಹೇಗಿದ್ದಾರೆ, ಜನಸಾಮಾನ್ಯರು ಹೇಗಿದ್ದಾರೆ, ಇದನ್ನು ಎಲ್ಲದನ್ನು ತೊಳಕು ಹಾಕ್ಕೊಂಡಿರ್ತಕ್ಕಂಥ ಚಿತ್ರ ಅಂತೇಳಿ ಭಾವಿಸ್ತೀನಿ. ಓಕೆ ಸರ್. ತುಂಬ ಸರಿಸುಮಾರು 35ರಿಂದ 40 ವರ್ಷಗಳ ಚಿತ್ರರಂಗದ ಇತಿಹಾಸ ನಿಮ್ಮದು. ಇಲ್ಲೆಲ್ಲ ನೋಡಿರ್ತೀರ, ಒಂದೊಂದು ಸಿನಿಮಾಗಳು ಇಡೀ ಜೀವನವನ್ನೇ ಬದಲಾಯಿಸಿರುತ್ತೆ. ಸಿನಿಮಾಗಳು ಬಂಗಾರ ಮನುಷ್ಯ ಆಗಿರ್ಬೋದು, ಇನ್ನೂ ಹಲವು ಸಿನಿಮಾಗಳು, ಇತ್ತೀಚಿನ ಸಿನಿಮಾಗಳೆಲ್ಲವೂ ಕೂಡ ಆ ರೀತಿಯ ಶಾಲೆಗೆ ಸೇರುವಂಥ ಸಿನಿಮಾ ಅಂತ ಎಲ್ಲೋ ಒಂದು ಕಡೆ ಓದಿದ ನೆನಪು ಬರವಣಿಗೆಯಲ್ಲಿ. ನ್ಯಾಯಬೆಲೆ ಅಂಗಡಿ ಅನ್ನುವಂಥದ್ದು ಏನಾದರೂ ಬದಲಾವಣೆಯನ್ನು ಮಾಡ್ಬೋದಾ ಈಗಿನ ಪರಿಸ್ಥಿತಿಗೆ? ಇವತ್ತಿನ ಸಮಸ್ಯೆ ಅಂದರೆ ಸುಮಾರು ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಹಣವನ್ನು, ಜನರಿಂದ ಬಂದಿರತಕ್ಕಂಥ ಹಣ ಇವತ್ತು ಮತ್ತೆ ಸರ್ಕಾರಿ ನ್ಯಾಯಬೆಲೆಯಿಂದ ಅಂಗಡಿಯಿಂದ ಜನಕ್ಕೆ ಹೋಗುತ್ತೆ. ಹಾಗಾಗಿ ಇದರ ಜವಾಬ್ದಾರಿ ಜನಕ್ಕೆ ಜಾಸ್ತಿ ಇದೆ. ಮತ್ತು ಜನ ಇದನ್ನು ಅಪೇಕ್ಷೆ ಪಡ್ತಾರೆ, ನನ್ನ ಹಣ ನ್ಯಾಯಬೆಲೆ ಅಂಗಡಿನಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅನ್ನೋದನ್ನು, ನಾನು ಕಾಣದೇ ಇರೋದನ್ನು ಚಿತ್ರ ಏನಾದ್ರು ತೋರಿಸುತ್ತಾ, ಅಥವಾ ನನ್ನ ಸಮಸ್ಯೆಗಳನ್ನು
ಹೇಳುತ್ತಾ ಅಧಿಕಾರಿಗಳಲ್ಲಿ ನ್ಯಾಯಬೆಲೆ ಅಂಗಡಿ ಅಂದರೆ ಬರೀ ನಂದು ಮಾತ್ರ ಸಮಸ್ಯೆ ನೋಡ್ತೇನೆ, ನ್ಯಾಯಬೆಲೆ ಅಂಗಡಿ ಮತ್ತು ಸರ್ಕಾರದ ಸಮಸ್ಯೆಗಳು ಇದರಲ್ಲಿ ಇದ್ದಾವ, ಸರ್ಕಾರದ ಮೇಲೆ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತೊಂದು ಇದೆಲ್ಲದೂ ಕೂಡ ಇದನ್ನು ತೋರಿಸ್ತಾರ, ನನ್ನ ಅನಿಸಿಕೆಗಳಲ್ಲಿ ಇದರ ಸೇರಿದೆಯಾ ಇಲ್ವೋ ಅನ್ನೋದಕ್ಕೆ ಅವನು ಬಂದೇ ಬರ್ತಾನೆ ಅನ್ನೋದು ನನ್ನ ವಿಶ್ವಾಸ ಇದೆ. ಹಾಗಾಗಿ ಒಂದು ನೆಲೆಯಲ್ಲಿ ಇದು ನಿಲ್ಲುತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಓಕೆ ಸರ್, ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಈಗಿನ ಪರಿಸ್ಥಿತಿ ಚಿತ್ರರಂಗ ನಮಗೆ ಹೇಗೆ ಕಾಣ್ತಾ ಇದೆ ಅಂದರೆ, ಎಲ್ಲೋ ಚಿತ್ರರಂಗ ಮಾಸಿ ಹೋಗ್ತಾ ಇದ್ದೇನೋ, ಚಿತ್ರರಂಗದಲ್ಲಿ ಒಬ್ಬ ನಾಯಕ ಇಲ್ವೇನೋ ಅಂತ. ನಿಮಗೆ ಗೊತ್ತಿರ್ಬೋದು, ಅಪ್ಪು ಸರು ನಮ್ಮನ್ನೆಲ್ಲ ಬಿಟ್ಟು ಹೊರಡ್ತಾರೆ. ಅದಾದಮೇಲೆ ದರ್ಶನ್ ಅವರ ಆ ಘಟನೆ ಆಗಿರಬಹುದು, ಒಂದಷ್ಟು ನಟರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಹಿರಿಯ ನಾಯಕರುಗಳು ಚಿತ್ರವನ್ನು ಮಾಡಲ್ಲ, ಇನ್ನು ನಾವು ನಿಲ್ಲಿಸ್ತೇವೆ ಅಂತ ನಿಲ್ಲಿಸ್ತಾರೆ. ಇಂಥ ಸಂದರ್ಭದಲ್ಲಿ ನಾಯಕರುಗಳ ಕೊರತೆ ಆಗಿರ್ಬೋದು, ಪ್ರೊಡ್ಯೂಸರ್ಗಳು ಬರ್ತಾ ಇಲ್ಲ, ನಿರ್ದೇಶಕರು ಸರಿಯಾದ ರೀತಿಯಲ್ಲಿ ಚಿತ್ರವನ್ನು ಮಾಡ್ತಿಲ್ಲ, ಕನ್ನಡ ಚಿತ್ರರಂಗಕ್ಕೆ ಕನ್ನಡಿಗರು ಬರ್ತಿಲ್ಲ ಅನ್ನೋ ಸಮಯ ಇದು ಒಂದು ಕಡೆ ಕಾಡ್ತಾ ಇದೆ. ಅದು ಆದರೆ ಹೊಸವರ ಸಿನಿಮಾ, ಹೊಸ ಕಥೆಯ ಸಿನಿಮಾ ಮುಖ್ಯ ಭೂಮಿಕೆ ಕಾಣಿಸ್ತಾ ಇರೋದು ಹೀರೋ ಅಲ್ಲ, ಕತೆ ಅನ್ನೋದು ಕೂಡ ಅನ್ನೋದು ಇನ್ನೊಂದು ಕಡೆ ಕಾಣಿಸ್ತಾ ಇದೆ. ಏನು ಹೇಳ್ತೀರಿ ಸರ್ ಸಿನಿಮಾ? ಚಿತ್ರರಂಗ ಅಂದರೆ ನಾಯಕರುಗಳು ಕೊರತೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ನಿರ್ದೇಶಕರು ಅಥವಾ ತಂತ್ರಜ್ಞಾನ ಸಮಸ್ಯೆನೂ ಇಲ್ಲ ಅಂತೇಳಿ ಭಾವಿಸ್ತೀನಿ. ಜನ ಇವತ್ತು ಏನನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ಅನ್ನೋದು ಸ್ವಾಭಾವಿಕವಾಗಿ ನಮಗೆ ಪ್ರಯತ್ನ ಮಾಡಿದಾಗ, ಎಕ್ಸ್ಪೆರಿಮೆಂಟ್ಸ್ ಇದ್ದಾಗ ಇವೆಲ್ಲವೂ ಕೂಡ ಒಂದೊಂದು ಹಿಂದಿನ ಕಾಲದಲ್ಲಿ ಒಂದು ಫಾರ್ಮುಲಾ ಇತ್ತು. 5 ಸಾಂಗು, ಒಂದು 3-4 ಫೈಟು, ಒಂದು ತಾಯಿ ತಂಗಿ, ಇದು ನಮ್ಮ ಸಮಾಜ ಆಗಿತ್ತು. ಹೌದು, ಇವತ್ತು ಸಮಾಜನೇ ಬದಲಾವಣೆ ಆಗಿದೆ. ಹೌದೌದು. ತಂಗಿ ತಾಯಿ ಇವರು ಯಾರೂ ಬದಲಾವಣೆ ಆಗಿಲ್ಲ, ಆದರೆ ಸಮಾಜದ ರೂಪುರೇಷೆಗಳು ಬದಲಾವಣೆ ಆಗಿದ್ದಾವೆ, ನನ್ನ ಆದ್ಯತೆಗಳ ಬದಲಾವಣೆ ಆಗಿದೆ. ಇದು ಚಿತ್ರರಂಗದಲ್ಲೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿದೆ. ಅಂದರೆ ಮುಂಚೆ ಮನೆಗೆ ಒಬ್ಬ ಯಜಮಾನ ಇದ್ದ, ಹೌದು, ಮನೆಗೆ ಅವ್ರ ಕೈ ಕೆಳಗಡೆ ಒಂದು 100 ಜನ ಇದ್ದರು. ಇವತ್ತು ಮನೆಗೂ ಯಜಮಾನ ಇದ್ದಾನೆ. ಓಕೆ, ಅಂದರೆ ಗಂಡ ಹೆಂಡತಿ, ಅದಕ್ಕೆ ಒಬ್ಬರು. ಸೊ ಗಂಡನೂ ಹೆಂಡ್ತಿನೂ ಇಬ್ಬರು ಯಜಮಾನ್ರಿ, ಇವತ್ತು ಇಬ್ಬರು ದುಡಿತಾ ಇದ್ದಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಇವತ್ತು ಚಿತ್ರರಂಗ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಇವತ್ತು ತನ್ನ ಬೆಳವಣಿಗೆಯನ್ನು ಭಾಳ ವಿಸ್ತಾರ ಮಾಡ್ಕೊಂಡಿದೆ. ನಾವು ಮುಂಚೆ ಎಲ್ಲ ಒಂದು ಕೆಲವು ಸಾವಿರಗಳಲ್ಲಿ, ಕೆಲವು ಲಕ್ಷದಲ್ಲಿ ಫಿಲಮ್ ಮಾಡೋದು, ಇವತ್ತು ಕೋಟಿಗಟ್ಟಲೆ ತನ್ನ ಪ್ರಯತ್ನದಲ್ಲಿ ತನ್ನ ದುಡಿಮೆಯನ್ನು, ಬೆವರು ಸುರಿಸಿರ್ತಕ್ಕಂಥ ಹಣವನ್ನು ಇವರು ಮನೋರಂಜನೆಗೆ ಮತ್ತು ಸಮಾಜದ ಒಂದು ದೃಷ್ಟಿಕೋನದಲ್ಲಿ ಇದನ್ನು ಹಾಕಿರ್ತಾನೆ. ಹಾಗಾಗಿ ಚಿತ್ರರಂಗ ಇವಾಗ ನಮ್ಮ ಸ್ಟುಡಿಯೋದಲ್ಲೇ ಸುಮಾರು ಎಲ್ಲವೂ ಕೂಡ ಫಿಲಮ್ಗಳು ಸೆನ್ಸರ್ ಆಗುತ್ತೆ. ಸುಮಾರು 200-250 ಫಿಲಮ್ಸ್ ಇವತ್ತು ಸೆನ್ಸರ್ ರೆಡಿ ಇದ್ದಾವೆ. ಬಟ್ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಚಿತ್ರರಂಗ ಮತ್ತು ಸರ್ಕಾರ ಇದನ್ನು ರಿಲೀಸ್ ಮಾಡೋದಕ್ಕೆ, ಇದನ್ನು ಜನಗಳಿಗೆ ತಲುಪಿಸೋದಕ್ಕೆ. ಯಾಕಂದರೆ OTT ಇದೆ, ಅಷ್ಟರಲ್ಲೂ ಮಾತ್ರ ನಾವು ನೋಡ್ತೀವಿ ಅಂದರೆ ಆಗೋದಿಲ್ಲ. ಯಾಕಂದರೆ ಇವತ್ತು ಭಾಳಷ್ಟು ಲ್ಯಾಂಗ್ವೇಜಿನ OTTಗಳು ಕನ್ನಡಕ್ಕೆ ಡಬ್ಬ ಆಗ್ತವೆ, ಅಥವಾ ನಮ್ಮ ಲ್ಯಾಂಗ್ವೇಜು ಬೇರೆ ಲ್ಯಾಂಗ್ವೇಜಿಗೆ ಡಬ್ಬ ಆಗ್ತವೆ. ಅಂದರೆ ನಮ್ಮ ಕಥಾವಸ್ತು ಏನಿದೆ ಇದು ಸರಿಸರವಾಗಿ ನಮ್ಮ ಜನಕ್ಕೆ ತಲುಪ್ತಕ್ಕಂಥ ಕೆಲಸ ಆದರೆ ಭಾಳ ಉತ್ತಮ ಆಗುತ್ತೆ. ಹಾಗಾಗಿ ಚಿತ್ರರಂಗ ಬೆಳವಣಿಗೆ ಆಗ್ತಾ ಇದೆ. ಬಟ್ಟು ಅದು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಇವಾಗ ಪ್ಯಾನ್ ಇಂಡಿಯಾ ಅಂತೀವಿ, ಅಥವಾ ಮಲ್ಟಿ ಸ್ಟಾರ್ ಅಂತೀವಿ, ಅಥವಾ ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲೇ ನನ್ನ ಚಿತ್ರ ಓಡಬೇಕು ಅಂತ ಇದ್ದೀವಿ. ಈ ಥರದ್ದೆಲ್ಲ ಇದೆ. ಹಾಗಾಗಿ ಬೆಳವಣಿಗೆ ಅಂತೂ ಆಗ್ತಾ ಇದೆ. ಓಕೆ, ಮತ್ತು ನ್ಯಾಯಬೆಲೆ ಅಂಗಡಿಗೆ ಬಂದಾಗ ಸರ್, ನ್ಯಾಯಬೆಲೆ ಅಂಗಡಿ ಅಂದ ತಕ್ಷಣ ನಮಗೊಂದು ಮೆಮೊರೀಸ್ ಅದು. ಯಾಕೆಂದರೆ ನಮ್ಮ ಊರಲ್ಲಿ ಏನಂತಂದರೆ ನ್ಯಾಯಬೆಲೆ ಅಂಗಡಿಗೋಸ್ಕರನೇ ನಾವು ಊರು ಬಿಟ್ಟು ಹೊರಗಡೆ ಹೋಗಬೇಕು. ಚಿಕ್ಕದ್ರಲ್ಲಿ ನಮ್ಮ ಅಪ್ಪನ ಜೊತೆ ನ್ಯಾಯಬೆಲೆ ಅಂಗಡಿಗೆ ಹೋಗೋದಂದ್ರೆ ಸೀಮೆಣ್ಣೆ ತಗೋಬರೋದಂದ್ರೆ ಭಾಳ ಖುಷಿ. ಆ ಸೀಮೆಣ್ಣೆ ಮೈ ಮೇಲೆ ಚೆಲ್ದಾಗ ಅದರ ವಾಸನೆ ನಮಗೆ ಭಾಳ ಖುಷಿ ಇರ್ತಿತ್ತು. ಈ ರೀತಿಯ ಖುಷಿಯ ವಿಚಾರಗಳು ನಿಮ್ಮ ಮನೆಯಲ್ಲಿ ಏನಾದ್ರು ಇರ್ತಿತ್ತು? ನಾವು ಕೂಡ ನ್ಯಾಯಬೆಲೆ ಅಂಗಡಿಗೆ ಸೀಮೆಣ್ಣೆ ತಗೊಂಡು ಬರೋಕ್ಕೆ ಹೋದಾಗ ಎಷ್ಟೋ ಸಂದರ್ಭದಲ್ಲಿ ನಾವು ಹೋಗಿದ್ದಿದೆ. ನಮ್ಮ ಈ ಕ್ಯಾನ್ಗಳಲ್ಲಿ ಪ್ಲಾಸ್ಟಿಕ್ಕಿನ ಕ್ಯಾನ್ ಇರಲಿಲ್ಲ ಅವಾಗೆಲ್ಲ, ತಗಡಿನ ಕ್ಯಾನ್ ಇರೋದು, ಅದರಲ್ಲಿ ಸೀಮೆಣ್ಣೆಗಳನ್ನ ಇವತ್ತು ಕಾಲ ಸೀಮೆಣ್ಣೆ ಇಲ್ಲ, ಇವಾಗ ಎಲ್ಲ LPG ಗ್ಯಾಸ್ಗಳು ಬಂದಿದೆ, ಸೀಮೆಣ್ಣೆ ಇವತ್ತು ಹೋಗಿದೆ. ಆಮೇಲೆ ಪೊಲ್ಯೂಷನ್ ರೇಟ್ಸು ಇವೆಲ್ಲವನ್ನೂ ಕೂಡ ಇದು ಮಾಡ್ತದೆ. ಹಾಗಾಗಿ ಬದಲಾವಣೆಗಳು ಭಾಳಷ್ಟು ಆಗಿದ್ದಾವೆ. ಅಕ್ಕಿ ಕೂಡ ಇವತ್ತೆಲ್ಲದೂ ಕೂಡ ನಾನಾ ರೀತಿಯಲ್ಲಿ ಇವತ್ತು 5 kg ಇದ್ದರೆ 5 kg ಪ್ಯಾಕ್ಟೇ ಬರ್ತದೆ, 25 kg ಪ್ಯಾಕ್ಟೇ ಬರ್ತದೆ. ಈ ಥರ ಎಲ್ಲ ಬೆಳವಣಿಗೆಗಳು ಆಗಿದ್ದಾವೆ. ಹಾಗಾಗಿ ನ್ಯಾಯಬೆಲೆ ಅಂಗಡಿ ಇದೆಲ್ಲವೂ ಕೂಡ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಏನಿದೆ ಇದನ್ನೆಲ್ಲದನ್ನೂ ಸಾರಿ ಹೇಳುತ್ತೆ.
ಸಾರಿ ಅಂದ್ರೆ ನಾವೆಲ್ಲ ಲೆಕ್ಕ ಕಲ್ತಿದ್ದೆ ನ್ಯಾಯಬೆಲೆ ಅಂಗಡಿಯಿಂದ. ಅವ್ರು ಇಷ್ಟು ಕೆಜಿ ಕೊಡ್ತಾರೆ, ಕರೆಕ್ಟಾಗಿ ನೋಡ್ಕೋಬೇಕು, ಹೌದು, ಎಷ್ಟು ಲೀಟರ್ ಕೊಡ್ತಾರೆ, ಹೌದು. ಈ ರೀತಿ ಲೆಕ್ಕವನ್ನು ಕೂಡ ಹೇಳ್ಕೊಟ್ಟ ಜೀವನ ಹೇಳ್ಕೊಟ್ಟ ಸ್ಥಳ ಅದು. ಹೌದು. ಆ ರೀತಿಯ ತುಣುಕುಗಳೇನಾದ್ರೂ ಇದೆಯಾ ನ್ಯಾಯಬೆಲೆ ಅಂಗಡಿ? ಹೌದು ಹೌದು. ಅಂದರೆ ಬಯೋಮೆಟ್ರಿಕ್ ಮಾಡ್ತೀವಿ. ಮುಂಚೆ ಎಲ್ಲ ಸೈನ್ ಹಾಕ್ಬೇಕಿತ್ತು, ಅವನು ಹೆಬ್ಬೆಟ್ಟೆ ಹಾಕಬೇಕಿತ್ತು. ಇವತ್ತು ಹೆಬ್ಬೆಟ್ಟಿನಲ್ಲಿ ಅವನಿಗೆ ಆಧಾರ್ ಕಾರ್ಡ್ನಲ್ಲಿ ಅವನಿಗೆ ಡೈರೆಕ್ಟ್ಲಿ ಲಿಂಕ್ ಟು ದ ಗೌರ್ಮೆಂಟ್. ಇವತ್ತು ನೇರವಾಗಿ ಸರ್ಕಾರದ ಜೊತೆಗಿದ್ದಾರೆ. ನಾನು ನ್ಯಾಯಯುತವಾಗಿ ತಗೊಂಡಿದ್ದೀನಿ, ನನಗೆ ಬೇರೆ ಕಡೆಯಿಂದ ಅನ್ಯಾಯ ಆಗ್ತಾ ಇದೆ, ಆಗಿಲ್ಲ ಅನ್ನೋದನ್ನ ಇದನ್ನು ಸರಿಸಮವಾಗಿ ತೂಗ್ತಕ್ಕಂಥ ಶಕ್ತಿ ಈ ಸಿನಿಮಾಗಿದೆ ಅಂತ ಹೇಳಿ ನಾನು ಎಲ್ಲವನ್ನು ಕೂಡ ತೋರಿಸಿದ್ದಾರೆ ಸಿನಿಮಾಗಳು, ಆಗು ಹೋಗುಗಳು ತೋರಿಸಿದ್ದಾರೆ. ಓಕೆ, ನ್ಯಾಯಬೆಲೆ ಅಂಗಡಿ ಅಂದ ತಕ್ಷಣ ಸಹಜವಾಗಿ ಈಗ ಹಳ್ಳಿ ಕಡೆ ಜಾಸ್ತಿ ನಡೆಯುತ್ತೆ, ಈ ಲೈನಲ್ಲಿ ನಿಂತಾಗ ಗಲಾಟೆ ಮಾಡುವಂಥದ್ದು, ಸ್ಟಾಕ್ ಇಲ್ಲ ಅನ್ನುವಂಥದ್ದು, ಇವೆಲ್ಲ ಏನಾದರೂ ಇದೆಯಾ ಸಿನಿಮಾ? ಇಲ್ಲ, ಆ ಥರದ್ದು. ಯಾಕಂದರೆ ಇವತ್ತು ಹೇಗಿದೆ ಅಂದರೆ ನಿಮ್ಮ ಮೊಬೈಲಿಗೆ ಬಂದ್ಬಿಡ್ತದೆ ಎಲ್ಲ. ಅದು ಇಂಥ ದಿನ ನ್ಯಾಯಬೆಲೆ ಅಂಗಡಿ ನಿಮಗೆ ಬಂದಿದೆ ನಿಂದು ಅಂತ ಹೇಳಿಬಿಟ್ಟು. ಹಾಗಾಗಿ ಆ ಥರದ ಸಮಸ್ಯೆಗಳಿಲ್ಲ. ಬಟ್ ಕ್ಯೂ ಅಂತೂ ಇದೆ. ಇದೆಲ್ಲರೂ ಚೀಲ ಇಟ್ಕೊಂಡು ನಿಂತಿರೋದಿದೆ, ಅಕ್ಕಿನ ತೂಗೋದು, ರಾಗಿ ತೂಗೋದು, ಇದೆಲ್ಲವೂ ತೂಗೋದಿದೆ. ಕೆಲವು ಟೈಮ್ನಲ್ಲಿ ಚೆಲ್ಲೋದಿದೆ. ಗಲಾಟೆಗಳು ಅಂತ ಹೇಳೇ ಇಲ್ಲ. ಸ್ವಾಭಾವಿಕವಾಗಿ ಸಮಾಜ ಅಂದ ತಕ್ಷಣ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕಾಮಿಡಿಯನ್ಸ್ ಇರ್ತಾರೆ. ಹಾಗಾಗಿ ಇವೆಲ್ಲವೂ ಕೂಡ ನನಗೆ ಅಕ್ಕಿ ಕೊಡೋದು ಯಾಕೆ ಕೊಡೋದಿಲ್ಲ ಅಂಥೇಳಿ, ನೀನು ಅಕ್ಕಿ ತಗೊಂಡೋದ್ರೆ ಹೆಂಡದ ಅಂಗಡಿ ಹಾಕ್ತೀಯಾ, ನಿಮ್ಮ ಮನೆಗೆ ತೊಗೊಂಡೋಗಿದ್ದಿಲ್ಲ ಅಂತೇಳಿ ಬುದ್ಧಿವಾಸ ಹೇಳೋದಿದೆ. ಈ ಥರದ ಅನೇಕ ತುಣುಕುಗಳಿದ್ದಾವೆ. ಓಕೆ ಸರ್, ನಿಮ್ಮ ಜೊತೆ ಕಲಾವಿದರಾಗಿ ರಾಗಿಣಿ ಆಗಿರಬಹುದು, ಅದಾದ ಮೇಲೆ ನಮ್ಮ ದೊಡ್ಡಣ್ಣವರೆಲ್ಲ ನಟಿಸಿದಾರ ಅಂತ ಕೇಳ್ಬೋದು. ಹೇಗಿತ್ತು ಸರ್ ಅವರು? ತುಂಬ ಚೆನ್ನಾಗಿತ್ತು. ದೊಡ್ಡಣ್ಣವರು ಒಬ್ಬರು ಹಿರಿಯ ಕಲಾವಿದರು. ನಮ್ಮ ರಾಗಿಣಿಯವರು ಭಾಳ ಒಂದು ಗ್ಲಾಮರಸ್ ಆರ್ಟಿಸ್ಟ್ ಆಗಿದ್ದವರು. ಅವರು ಇವತ್ತು ಈ ಥರದ ಪಾತ್ರವನ್ನು ಒಪ್ಪಿಕೊಂಡು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತಲೂ ನಾನು ಭಾವಿಸ್ತೀನಿ. ಭಾಳ ಅದ್ಭುತವಾಗಿ ನಡೆಸಿದ್ದಾರೆ. ನಮ್ಮ ಜೊತೆ ಇನ್ನೂ ಅನೇಕ ಜನ ಹಿರಿಯ ಕಲಾವಿದರುಗಳಿದ್ದಾರೆ. ಮತ್ತು ಎಸ್ಪೆಷಲಿ ಕಥಾ ವಸ್ತುವನ್ನು ಮಾಡಿರ್ತಕ್ಕಂಥ ಶ್ರೀಯುತ ರಾಮಮೂರ್ತಿಯವರು ಭಾಳ ನೈಜವಾಗಿ ಮಾಡಿದ್ದಾರೆ ಈ ಕಥೆನ. ಭಾಳ ಅದ್ಭುತವಾಗಿದೆ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಇದೇ ತಿಂಗಳು ಜುಲೈ 31ನೇ ತಾರೀಕಿಗೆ ತಮ್ಮ ಊರಿಗೆ, ಮನೆಗೆ, ಚಿತ್ರಮಂದಿರಗಳಿಗೆ ಬರ್ತದೆ. ನಾವೆಲ್ಲರೂ ಕನ್ನಡ ರಸಿಕರು, ಕನ್ನಡ ಕಲಾಭಿಮಾನಿಗಳು, ನಮ್ಮ ರಾಜ್ಕುಮಾರ್ ಅವರು ಹೇಳಿದಾಗೆ ನಮ್ಮ ಅಭಿಮಾನಿ ದೇವರುಗಳು, ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬರಬೇಕು, ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಓಕೆ ಸರ್, ಕೊನೆಯದಾಗಿ ಒಂದೇ ಪ್ರಶ್ನೆ. ರೈತರ ಬಗ್ಗೆ ಧ್ವನಿಯಾಗಿ ಮಾತಾಡ್ತಿರ್ತೀರ ನೀವು. ನಮ್ಮ ರೈತರ ಬಗ್ಗೆ, ಕರ್ನಾಟಕದ ರೈತರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕರ್ನಾಟಕದ ರೈತ ಇವತ್ತು ತನ್ನ ದುಡಿಮೆಯನ್ನು, ಅಂದರೆ ಅವನು ಇವತ್ತು ಮೆಕ್ಯಾನೈಸ್ ಆಗಿದ್ದಾನೆ. ಅಂದರೆ ಭಾಳಷ್ಟು ಜನ ಇವತ್ತು ತಮ್ಮ ಅರಳಲ್ಲಿ ಹೋಗಿ ನಿಲ್ಲೋದು ತುಂಬ ಕಡಿಮೆ ಇವತ್ತು ಇದ್ದಾರೆ, ಬಟ್ ಕಡಿಮೆ. ಆದರೆ ಸ್ವಾಭಾವಿಕವಾಗಿ ಎಲ್ಲದೂ ಕೂಡ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ. ನಮಗೆಲ್ಲರೂ ಕೂಡ ಮೆಕನೈಸು, ನಮ್ಮ ಸುಗ್ಗಿ ಮಾಡೋದೆಲ್ಲದು ಕೂಡ ನಾವು ಬೆಳೆ ಕೊಯ್ಯೋದ್ರಿಂದ ಹಿಡಿದು ಬೆಳೆ ನಾಟಿ ಮಾಡೋದ್ರಿಂದ ಎಲ್ಲ ಮೆಕನೈಸ್ ಆಗಿದ್ದಾವೆ. ವಾತಾವರಣ ಚೇಂಜ್ ಆಗಿದೆ ಇವತ್ತು. ಅಷ್ಟೇ ಅದೇ ದೊಡ್ಡ ಮಟ್ಟದಲ್ಲಿ ಕಾಯಿಲೆಗಳು, ಕಸಾಲೆಗಳು ಕೂಡ ಜಾಸ್ತಿ ಇದ್ದಾವೆ ಬೆಳೆಗಳಿಗೆ. ಸೊ ಇವತ್ತು ಕಾಸ್ಟ್ ಜಾಸ್ತಿ ಆಗಿದೆ ಬೆಳೆ. ಬಟ್ ನಮಗೆ ರೈತ ಅನ್ನೋನು ಇವತ್ತು ಭಾಳ ದೊಡ್ಡ ಜವಾಬ್ದಾರಿಯನ್ನು ದೇಶದಲ್ಲಿ ಹೊತ್ತಿದ್ದಾನೆ ಮತ್ತು ಸಮಾಜದಲ್ಲಿ ಹೊತ್ತಿದ್ದಾನೆ. ಅವನು ಬರ್ತಾ ಇನ್ನೂ ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ಬೆಳೆಯನ್ನು ಹೇಗೆ ಹಿಂದಿನ ಜನ ತೆಗಿತಾಯಿದ್ರು ಆ ರೀತಿಯಾಗಿ ಅದನ್ನು ಮಾಡಬೇಕು. ಯಾಕಂದರೆ ನಮ್ಮ ಮಕ್ಕಳುಗಳೇ ಅದನ್ನು ತಿನ್ನೋದ್ರಿಂದ, ಔಷಧಿಯಿಂದ ನಾವು ಮಾಡ್ತಕ್ಕಂಥ ಬೆಳೆ ಏನಿದೆ ಭಾಳ ಇದಿದೆ. ಬಟ್ ಅವನಿಗೂ ಕೂಡ ಸಂಕಷ್ಟಗಳಿದ್ದಾವೆ. ಮಳೆ ಸರಿಸಮವಾಗಿ ಬರೋದಿಲ್ಲ, ನೀರು ಸದ್ಬಳಕೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸಗಳು ಕೂಡ ಆಗಬೇಕಾಗಿದೆ. ಈ ಥರದ ಅನೇಕ ವಿಚಾರಗಳಲ್ಲಿ ರೈತ ಇದ್ದಾನೆ. ಬಟ್ ರೈತ ದುಡಿತಾ ದುಡಿತಾನೇ ಇದ್ದಾನೆ. ಇನ್ನೂ ಕೂಡ ನಾನು ನಾಳೆ ಧನಿಕನ ಆಗ್ತೀನಿ ಅಂತಕ್ಕಂಥ ಆಸೆಯಲ್ಲಿದ್ದಾನೆ. ಅದಕ್ಕೆ ಸರ್ಕಾರ ಮತ್ತು ಸಮಾಜ ಎರಡೂ ಕೂಡ ಸಪೋರ್ಟ್ ಮಾಡಬೇಕು. ಸರ್, ರೈತನಿಗೆ ಉಳುಮೆ ಹೇಗೆ ಮುಖ್ಯನೋ ಚಿತ್ರರಂಗದಲ್ಲಿ ಚಿತ್ರಗಳು ಬರ್ತಾ ಇರೋದು ಅಷ್ಟೇ ಮುಖ್ಯ ಆಗುತ್ತೆ. ನಿಮ್ಮ ಸಿನಿಮಾ ನ್ಯಾಯಬೆಲೆ ಅಂಗಡಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇದೇ ತಿಂಗಳು 31ನೇ ತಾರೀಕು ಬರ್ತದೆ. ನಿಮಗೆ, ನಿಮ್ಮ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.